ಅವ ತುಂಬ ಹಸಿವಾಗ್ತಾ ಇದೆ. ನೀನೇ ನಿನ್ನ ಕೈಯಾರ ತಿಂಡಿ ತಿನ್ನಿಸ್ತೀಯಾ? ತಿನ್ನಿಸ್ತೀಯಲ್ಲ ಅಂತ ಕೇಳಲಿಕ್ಕತ್ತೀಯಲ್ಲ. ನೀ ಕೇಳೋದು ಹೆಚ್ಚು, ನಾ ತಿನ್ಸೋದು ಹೆಚ್ಚು. ಬಾರೋ ಬಾ, ಕೊಡು, ಇಲ್ಲಿ ಕೊಡು. ಇಲ್ಲೋಡಿ ಏನು ಮಾಡಿ, ನಿನಗೆ ಪೂರಿ ಭಾಜಿ ಭಾಳ ಸೇರ್ತದಲ್ಲ. ಹೆಂಗದ? ಫಸ್ಟ್ ಕ್ಲಾಸ್. ಪ್ರಿಯಾ, ಎಲ್ಲ ಅವಂಗತೆ ಅನ್ನಿಸ್ತೀಯನ? ನನಗೂ ಒಂದು ತುತ್ತು ನೀಡು. ನೋಡಿ ನಿಮ್ಮಪ್ಪ ಹೆಂಗೆ ಆಡ್ಲಿಕ್ಕತ್ತಾರ. ನನ್ನ ಮಗನ ಮೇಲೆ ಕಣ್ಣು ಹಾಕಬೇಡ್ರಿ ನೀವು. ನಾ ಎಲ್ಲಿ ಕಣ್ಣು ಹಾಕಿನಿ? ನನಗೂ ಒಂದು ತುತ್ತು ನೀಡು ಅಂದೆ, ತಪ್ಪ? ಆತು ತಗೋರಿ. ಅಮ್ಮ, ಅಪ್ಪಾಜಿ, ನನ್ನ ಹಳೆ ಸ್ನೇಹಿತರನ್ನೆಲ್ಲ ಮಾತಾಡ್ಸ್ಕೊಂಬರ್ತೀನಿ. ಹೋಗಿ ಬರಲ್ಲ? ಧಾರಾಳ ಹೋಗ. ಮನೆಯಾಗಿದ್ರೆ ನಿನಗೂ ಬೇಸರಕ್ಕತ್ತಿ. ಹೋಗಿ ಗೆಳೆಯರನ್ನೆಲ್ಲ ಭೇಟಿ ಆಗಬಾ. ಹಂಗೆ ನಮ್ಮ ಶೇಷಾದ್ರಿ ಮಾಸ್ತರ್ ಅದಾರಲ್ಲ, ಸಾಧ್ಯಾರ ಅವ್ರನ್ನೂ ಭೇಟಿ ಆಗಬಾ. ಹಾಸಿಗೆ ಹಿಡಿದು ಬಿಟ್ಟಾರ. ನೀ ಗಣಿತದ ವಿಷಯ ಹೇಳೋದಲ್ಲ, ಅದಕ್ಕೆ ನನಗೆ ಅವ್ರ ನೆಪ್ಪಾತು. ನಾ ಅವ್ರನ್ನ ನೋಡಕ್ಕೆ ಹೋದಾಗೆಲ್ಲ ನಿನ್ನ ಬಗ್ಗೆ ಭಾಳ ವಿಚಾರಿಸ್ತಾರೆ. ಸಾಕಮ್ಮ, ಹೊಟ್ಟೆ ತುಂಬಿತು. ಯಾರನ್ನೂ ಬಿಡಲ್ಲ ಅಪ್ಪಾಜಿ, ಎಲ್ಲರೂ ಮಾತಾಡ್ಸ್ಕೊಂಡೇ ಹೋಗ್ತೀನಿ. ಆತು. ಈ ನೋವಿಗೆ ಕೊನೆಯೇ ಇಲ್ಲವೇ? ದಿನಕ್ಕೊಂದೊಂದು ಅವಮಾನ ಸಹಿಸಿ ಬದಲಾದೀತೆ ಎಲ್ಲ ಎಂದಾದರೂ ಸದಾ ನೋಡುವಂತ ಆಕಾಶ ಭೂಮಿ ಸಾಕ್ಷಿಯನ್ನು ನೀಡ ಬನ್ನಿ ನೀವಾದರೂ. ದೂರ ದೂರಾನೆ ಯಾಕೆ ನಿಂತೇನಿ ಮೌನದಲ್ಲೇ ನೀ ಮಾತನಾಡೇನಿ. ಮೌನದಲ್ಲೇ ನೀ ಮಾತನಾಡೇನಿ. ಮಾತನಾಡೇನಿ. ಅವ ಏನು ಹೇಳೋದ? ಹೋಗ್ತೀನಿ ಅಂದ. ಪ್ರಿಯಾ, ಅವ ಹೋಗಿ ಬರ್ತೀನಿ ಅಂದ. ನಿನಗೆ ವಯಸ್ಸಾತು, ಸರಿಯಾಗಿ ಏನೋ ಕೇಳಂಗಿಲ್ಲ. ಆರಾಮಿರು. ನನಗೆ ಹೇಳ್ದೆ ಹೀಗೆ ಕಳೆದೋಗೋದ್ರಲ್ಲಿ ಇವ್ರಿಗದೆಂಥ ಸಂತೋಷನೋ ಏನೋ. ಇಷ್ಟೆಲ್ಲ ಹುಡುಕಾಡ್ತಿದ್ದೀನಿ. ರಾತ್ರಿ ಕಳೆದು ಬೆಳಗ್ಗೆ ಆದರೂ ನಂಗೊಂದು ಫೋನ್ ಮಾಡಬೇಕು ಅಂತಲೂ ಅವ್ರಿಗೆ ಅನ್ನಿಸ್ಲಿಲ್ವಾ? ಬೇಡ, ಅವ್ರಿಗೆ ನಾನು ಬೇಡ ಅಂದಮೇಲೆ ನಾನು ಯಾಕೆ ಅವ್ರನ್ನ ಹುಡುಕ್ಬೇಕು? ಅವ್ರು ಸಿಗಲಿ, ನೀವು ನನಗೆ ಬೇಡ ಅಂತಾನೆ ಹೇಳ್ತೀನಿ.
ಬಂಗಾರ, ಇಷ್ಟೊತ್ತಿಗೆ ಎದ್ದಿರ್ತೀಯೋ ಇಲ್ವೋ ಅಂತ ಸಂಶಯದಲ್ಲೇ ಫೋನ್ ಮಾಡಿದೆ. 2 ರಿಂಗಿಗೆ ಅಪ್ಪ ಅಂತಿದ್ಯಲ್ಲಪ್ಪ, ಏನು ಮಾಡ್ತಿದ್ಯಾ ಬಂಗಾರ? ಹಾಂ ಅಪ್ಪ, ಬೆಳಗ್ಗೆ ಬೇಗನೆ ಎದ್ದೆ. ಏನು ವಿಷಯಪ್ಪ ಕಾಲ್ ಮಾಡಿರೋದು? ಸುಮ್ಮನೆ ಹಾಗೆ ಮಾಡಿದೆ ಬಂಗಾರ. ಮನೆಯಿಂದ ಫೋನ್ ಮಾಡಿದ್ರೆ ನಿಮ್ಮಮ್ಮ ಮಧ್ಯೆ ವಟ ಅಂತಿರ್ತಾಳೆ. ಅದಕ್ಕೆ ತರಕಾರಿ ತೊಗೊಂಬರೋಣ ಅಂತ ಹೊರಗಡೆ ಬಂದಿದ್ದೆ. ದೇವಸ್ಥಾನದ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಂ ಅಪ್ಪ. ಏನಾಯ್ತಪ್ಪ? ಎಲ್ಲ ಆರಾಮ್ ತಾನೆ? ನೀನು ನಿನ್ನ ಹೊಟ್ಟೆಲಿರೋ ಪುಟ್ಟು ಬಂಗಾರ, ಅಳಿಯಂದ್ರು ಎಲ್ಲ ಆರಾಮಾಗಿದ್ದೀರಾ ತಾನೆ? ಈಗ ಎಲ್ಲಿದ್ದೀರಪ್ಪ? ಮನೇಲಿದ್ದೀರ ತಾನೆ? ಅಪ್ಪ, ಅದು ಬೆಳಗ್ಗೆ ಹೊತ್ತು ನಂಗೆ ಸ್ವಲ್ಪ ಸಂಕಟ ಆಯಿತು, ಹೊಟ್ಟೆಲ್ಲ ತೊಳಸ್ದಂಗಾಯ್ತು. ಅದಕ್ಕೆ ಇವ್ರು ನನ್ನನ್ನು ಹೊರಗೆ ಕರ್ಕೊಂಡು ಬಂದಿದ್ದಾರೆ. ಓಹ್, ಅಳಿಯಂದ್ರ ಜೊತೆ ವಾಯು ವಿಹಾರ. ಮುಂದುವರ್ಸು. ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ. ಮತ್ತೆ ಹಬ್ಬಕ್ಕೆ ಏನು ವಿಶೇಷ ಮಗಳೇ? ಇಲ್ಲಿ ಹಬ್ಬಕ್ಕೆ ನಿಮ್ಮ ಅಮ್ಮಂದು ಬಹಳ ತಯಾರಿ ನಡೀತಿದೆ. ನಿನಗೆ ಗೊತ್ತಲ್ಲ ನಿಮ್ಮಮ್ಮ ಏನೆಲ್ಲ ಮಾಡ್ತಾಳೆ ಅಂತ. ಆಮೇಲೆ ಬಿಡು ಮಾಡ್ಕೊಂಡು ಅಳಿಯಂದ್ರ ಜೊತೆ ಹಬ್ಬಕ್ಕೆ ಬಂದೋಗು ಮಗ. ಹಲೋ ಒಂದು ಕಟ್ಟಾಗೋಯ್ತಲ್ಲ. ಈ ನೆಟ್ವರ್ಕ್ಗಳನ್ನ ನಂಬಕ್ಕೆ ಆಗಲ್ಲ. ಇರು. ಮಗ ಕಟ್ಟಾಗೋಯ್ತು. ಅಪ್ಪ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಸರಿ ಬಂಗಾರ, ಆರಾಮಾಗೆ ಮಾಡು. ಅಮ್ಮರ ಯಾರು ಬಂದಾರಂತ ನಾನು ನೋಡ್ತೀನಿ ರೀ. ಸರ, ನಮಸ್ತೆ. ಬರ್ರಿ. ಅಮ್ಮ ನಮಸ್ತೆ. ನಮಸ್ತೆ, ಬನ್ನಿ. ಅನು ಇಲ್ಲ, ಆರ್ಯನ ಹುಡ್ಕೊಂಡು ಹೋಗಿದ್ದಾಳೆ ಅಂತ ಹೇಗೆ ಹೇಳೋದು ಇವ್ರಿಗೆ? ಒಬ್ಬರೇ ಬಂದ್ರ? ಪುಷ್ಪ ಅವ್ರು ಬರ್ಲಿಲ್ವಾ? ಇಲ್ಲ, ನಾನೊಬ್ಬನೇ ಬಂದೆ. ಸರಿ. ಮಂದ, ಅಮ್ಮ, ಟೀ ತಗೊಂಬ. ಅಯ್ಯೋ ಪರವಾಗಿಲ್ಲ. ಯಾಕೆ ಒಬ್ಬರೇ ಬಂದಾಗ ಟೀ ಕುಡಿಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಇಲ್ಲ, ಸ್ವಲ್ಪ ಕುಡಿ ಸಾಕು. ಮಂದ? ಸರಿ ಅಮ್ಮ. ಮಗಳು ಅಳಿಯಂದ್ರು ಮನೇಲಿಲ್ಲ ಅನ್ಸುತ್ತೆ. ಹೊರಗಡೆ ಎಲ್ಲರೂ ಹೋಗಿದ್ದಾರಾ ಅನ್ಕೊಂಡೆ. ಅನುಗೆ ಹೆರಿಗೆ ಆಗೋವರೆಗೂ ಅಳಿಯಂದ್ರು ಅನುನ ಒಬ್ಬಳೇ ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡಲ್ಲ ಅಂತ. ಹಾಗಂತ ನಾವು ಬಿಡೋಕ್ಕಾಗತ್ತಾ? ಒಂದ್ಸಲ ಮಗಳು ಅಳಿಯನ್ನು ನೋಡ್ದಂಗಾಗತ್ತೆ. ಗಣೇಶನ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಕರೆದಾಗೂ ಆಗತ್ತೆ ಅಂತ ನಾನೇ ಬಂದ್ಬಿಟ್ಟೆ. ಅವಳು ಬರೋಕ್ಕೆ ತಯಾರಾಗಿದ್ಲು. ಹಬ್ಬದ ಗಲಾಟೆ ಅಲ್ವೇ, ಎಲ್ಲ ತಯಾರಿಲಿದ್ದಾಳೆ. ಅದಕ್ಕೆ ನಾನೊಬ್ಬನೇ ಬಂದೆ. ಈ ಸಲ ನಮ್ಮ ಮನೆಯಲ್ಲಿ ಗಣಪತಿ ಕೂಡಿಸ್ತಾ ಇದ್ದೀವಿ, ನೀವೆಲ್ಲರೂ ಬರಬೇಕು. ಹಾಗೆ ಮಗಳು ಅಳಿಯ ಬಂದರೆ ಅವ್ರನ್ನೂ ಕರೆದು ಮಾತಾಡ್ಸ್ಕೊಂಡು ಹೋಗ್ತೀನಿ. ಟೀ ತಗೊಳ್ಳಿ. ಅವರು ಹೊರಗಡೆ ಹೋದ್ರೆ ಎಷ್ಟೊತ್ತಾಗುತ್ತೋ ಬರೋದು ಗೊತ್ತಿಲ್ಲ. ಮಂದ, ಬೀಗರಿಗೆ ತಿಂಡಿ ರೆಡಿ ಮಾಡು. ಅಯ್ಯೋ ಪರವಾಗಿಲ್ಲ, ನಂಗೆ ಟೀನೇ ಸಾಕು. ಮಗಳು ಅಳಿಯಂದ್ರು ಬರೋದು ಲೇಟ್ ಆದರೆ ನಾನೇ ಕೇಳ್ತೀನಿ. ಯಾಕೆ ಇವ್ರೊಂಥರ ಇದ್ದಾರೆ? ನಾನು ಅನ್ಕೊಂಡಿದ್ದು ನಿಜಾನೇ ಆಗಿರಬೇಕು. ಇಲ್ಲೇನೋ ಆಗಿದೆ. ಸುಬ್ಬೋರೆ, ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನಡೀರಿ, ನೀವು ತಿಂಡಿ ಮಾಡಿ. ಅಯ್ಯೋ ಪರವಾಗಿಲ್ಲ, ಬನ್ನಿ. ವರ್ಧನ್ ಮನೆಯವರು ಉಪಚಾರದಲ್ಲಿ ಕಟ್ಟಾಕ್ಬಿಡ್ತೀರಿ.
ನಡೀರಿ. ಮಂದ, ಅವ್ವ ಎಲ್ಲವ್ವ, ಅನು ಆರ್ಯ ಅದೆಲ್ಲೇ ಇದ್ರು ಆದಷ್ಟು ಬೇಗ ಅವ್ರ ಕ್ಷೇಮವಾಗಿ ಮನೆಗೆ ವಾಪಸ್ ಬರೋಗ್ ಮಾಡು ತಾಯಿ. ಸಂಜು ಬಂದೇ ಬರ್ತಾನಂತ ಮನಸ್ಸು ಹೇಳಿಕತ್ತದ. ಆದ್ರ ಸಣ್ಣದೊಂದು ಸಂಶಯ ಬಿಡ್ದಾಗ ಆಡ್ಲಿಕ್ಕೆ ಹತ್ತಿಯದಲ್ಲ. ಚಲೋ ಆತು. ಅಗಳಿಂದ ಗೇಟ್ ಕಡೆನ ಹೊಳ್ಳಿ ನೋಡಕತ್ತೀಯಲ್ಲ. ಅಲ್ಲ ಪ್ರಿಯ, ಅವ ಏನು ಈ ಊರಿಗೆ ಹೊಸ ಬಿಡ ಕಳೆದು ಹೋಗ್ಲಿಕ್ಕೆ? ಈ ಊರಾಗ ಹುಟ್ಟು ಬೆಳೆದನ, ಬರ್ತಾನ, ಮನೆಗೆ ಬಂದು ಸೇರ್ತಾನೆ. ನೀ ಆರಾಮ್ ಕುಂದ್ರ. ನಾವೊಂದಿಟ್ಟು ತೋಟದ ಕಡೆಗೆ ಹೋಗಿ ಬರ್ತೀನಿ ಏನೇ. ನಾ ಕಾಯ್ತಿರೋದು ವಿಶ್ವಾಸನಿಗಲ್ಲ, ಸಂಜುಗೆ. ಇಡೀ ರಾಜ್ಯ ಮೆಚ್ಚೋ ಆರ್ಯವರ್ಧನ್ಗೆ ಅಂತ ಇವ್ರಿಗೆ ಹ್ಯಾಂಗೆ ಹೇಳಿ ನಾನು? ಅವ ಎಲ್ಲಿದ್ದಾನೆ ಅಂತ ಕೇಳ್ತೀನಿ. ಹಾ, The number you're calling is switched off right now. Please try later. ಸ್ವಿಚ್ ಆಫ್ ಅಂತ ಬರ್ತದೆಯಲ್ಲ, ಹೊಂಟ್ನೋ ಇಲ್ವೋ ತಿಳಿವಲ್ತು. ಏನ್ ಮಾಡ್ಲಿ? ಹಾ, ಅನುನ್ ಕೇಳಿದ್ರ ಹಾ, ಅದು ಬರೋಬ್ಬರಿ. ಅವ ಎಷ್ಟೊತ್ತಿಗೆ ಹೊರಟ ಅನ್ನೋದು ಗೊತ್ತಾಗ್ತದ. ಹಲೋ ಅನು, ನಾನು ಪ್ರಿಯದರ್ಶಿನಿ, ಸಂಜು ಅವ್ರ ಅಮ್ಮ ಮಾತಾಡ್ಲಿಕ್ಕತ್ತೀನಿ. ಹಾಂ ಅನು, ಸಂಜು ಹೊರಟ್ನೇನು? ಅಯ್ಯೋ ಕ್ಷಮ ಮಾಡು, ಅವನ್ನ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದೆ. ಅವ ಭಾಳ ಬ್ಯುಸಿ ಇರ್ತಾನೆ. ನಿನಗೆ ಹೇಳಿದ್ನೋ ಇಲ್ಲೋ ಗೊತ್ತಾಗ್ಲಿಲ್ಲ. ಹೇಳಿ ಅನೇನು ನಿನಗೆ? ಹೊರಟ್ನಾ ಅವ? ಹಾಂ ಹೊರಟಿದ್ದಾರೆ. ಹಬ್ಬ, ಈಗ ಸಮಾಧಾನ ಆತ್ ನೋಡು ನನಗೆ. ಅಮ್ಮ, ನೀವೆಲ್ಲ ಆರಾಮಾಗಿದ್ದೀರಾ ಅಲ್ಲ? ಏನು ತೊಂದರೆ ಇಲ್ಲ ಅಲ್ವಾ? ಹಲೋ ಅಮ್ಮ. ಆರಾಮಿದ್ದೀವ, ಏನು ತ್ರಾಸಿಲ್ಲ. ಅದು ಸಂಜು ಕಡೆ ಸ್ವಲ್ಪ ಸಹಾಯ ಬೇಕಿತ್ತು, ಅದಕ್ಕೆ ಅವನ್ಗೆ. ಅವ್ರ ಹತ್ರ ಸಹಾಯ ಕೇಳೋ ಎಲ್ಲ ಹಕ್ಕು ನಿಮ್ಗಿದೆ ಅಮ್ಮ. ಅವ್ರು ಬರ್ತೀನಿ ಅಂತ ಹೇಳಿದಾರಲ್ಲ, ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಅಮ್ಮ, ನಿಮ್ದೇನೇ ಸಮಸ್ಯೆ ಇದ್ರೂ ಅದು ಬಗೆಹರಿತು ಅಂತ ಅನ್ಕೊಳ್ಳಿ. ನಿನ್ನ ಬಾಯಾಗ ಸಕ್ಕರೆ ನೋಡು. ನೀ ಹೇಳ್ದಂಗೆ ಎಲ್ಲ ನಡೆದೋದ್ರ ಅಷ್ಟ ಸಾಕು ಅನು. ಚಲೋ ಆತು. ನಿನಗೆ ಮತ್ತೆ ಫೋನ್ ಹಚ್ತೀನಿ. ಹಾಂ, ಇಡ್ಲ? ಸರಿ ಅಮ್ಮ, ಹುಷಾರು. ಹಾಗಾದ್ರೆ ಜೇಂಡೆ ಈ ವಿಷಯದಲ್ಲೂ ಸುಳ್ಳು ಹೇಳಿದ್ದಾರೆ ಅಂತ ಆಯ್ತು. ಸಂಜು,
ಈ ಅವನಿಗೋಸ್ಕರ ಒಂದು ಸಹಾಯ ಮಾಡ್ತೀಯನ? ಕೂಡ್ಲೆ ನೀನು ಹೊರಟು ಬಾ ಮಗ. ಎಲ್ಲಾನು ಫೋನ್ಯಾಗ ಹೇಳಿಕ್ಕಾಗೋದಿಲ್ಲ. ಆರಿನ್ ಕಾರ್ ಎಲ್ಲಿದೆ ಅಂತ ಗೊತ್ತಾಯ್ತಾ? ಇಷ್ಟೊತ್ತಾದ್ರೂ ಆರಿನ್ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಏನರ್ಥ? ಯಾವುದೇ ಕಾರಣಕ್ಕೂ ಕಾರಣ ಕೇಳೋಕೆ ನನಗೆ ಸಮಯ ಇಲ್ಲ. ಆರ್ಯ ಎಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ಬೇಕಷ್ಟೇ. ಹಲೋ ಹಲೋ ಅನು ಮೇಡಮ್, ಆರ್ಯ ಸರ್ ಬಗ್ಗೆ ಏನಾದರೂ ಅಪ್ಡೇಟ್ ಗೊತ್ತಾಯ್ತಾ? ಗೊತ್ತಾಯ್ತು. ಹ? ಎಲ್ಲಿ? ಆರ್ಯ ಸರ್ ಎಲ್ಲಿದ್ದಾರಂತೆ? ಅವ್ರು ಎಲ್ಲಿದ್ದಾರೋ ಅಲ್ಲಿ ಸೇಫ್ ಆಗೇ ಇದ್ದಾರೆ. ನೀವೇನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ? ಜೇಂಡೆ ಸರ್, ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳಲ್ಲ. ದಯವಿಟ್ಟು ಫೋನ್ ಕಟ್ ಮಾಡಿ. ಹಲೋ ಅನು ಮೇಡಮ್. ನನ್ನಿಂದನೇ ಎಲ್ಲ ವಿಷಯನೂ ತಿಳ್ಕೊಳ್ದಕ್ಕೆ ಬರ್ತಾರೆ ಈ ಜೇಂಡೆ. ಅಲ್ಲ, ಆರ್ಯ ಸರ್ ಆದರೂ ಹೋಗುವಾಗ ಹೇಳ್ಬಿಟ್ಟು ಹೋಗ್ಬೋದಿತ್ತಲ್ವಾ? ಅವ್ರ ಅಮ್ಮನ್ನ ನೋಡೋದಕ್ಕೆ ಹೋಗ್ತಿದ್ದಾರೆ ಅಂದರೆ ನಾನೇನು ಬೇಡ ಅಂತಿದ್ನ? ನಾನು ಜೊತೆಗೆ ಹೋಗ್ತಿದ್ನಪ್ಪ. ಅಮ್ಮನ ಹತ್ರ ಸಿಹಿ ಸುದ್ದಿನ ಹೇಳ್ಕೊತಿದ್ದೆ. ಓ, ನಾನಷ್ಟು ದೂರ ಟ್ರಾವೆಲ್ ಮಾಡೋದು ಬೇಡ ಅಂತಾನೆ ಇವ್ರು ನನ್ನ ಹತ್ರ ಹೇಳ್ಕೊಂಡಿಲ್ಲ ಅನ್ಸತ್ತೆ. ಇರ್ಬೋದೇನೋ, ನಾನು ಸುಮ್ಮನೆ ಟೆನ್ಷನ್ ಆದೆ. ಆದರೂ ನಂಗೆ ಹೇಳ್ದೆ ಹೋದ್ರಲ್ಲ ಸರ್, ಐ ಹೇಟ್ ಯು. ಅಣ್ಣ, ಮನೆಗೆ ನಡೀರಿ. ಮಗಳು ಅಳಿಯಂದ್ರು ಬರೋದು ಇನ್ನೂ ಸಮಯ ಆಗುತ್ತೇನೋ, ನನಗೆ ಸ್ವಲ್ಪ ತಡ ಆಗ್ತಾ ಇದೆ. ಕ್ಷಮಿಸಿ, ನೀವು ಬರ್ತೀರಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಇರಲಿ ಪರವಾಗಿಲ್ಲ. ಮಗಳು ಅಳಿಯಂದ್ರು ಸಿಕ್ಕಿದ್ದಿದ್ರೆ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ, ಒಂಥರ ಸಮಾಧಾನ ಆಗೋದು. ಇರಲಿ, ಅಳಿಯಂದ್ರಿಗೆ ಹೇಳಿಬಿಡಿ ನೀವು. ಮಗಳಿಗೆ ನಾನು ಫೋನ್ ಮಾಡ್ತೀನಿ. ದಯವಿಟ್ಟು ಮನೆಯವರೆಲ್ಲ ಹಬ್ಬಕ್ಕೆ ತಪ್ಪದೆ ಬರಬೇಕು. ಅಮ್ಮ, ನಾನಿನ್ನು ಹೊರಡ್ತೀನಿ. ಹೋಗ್ಬಿಟ್ಟು ಬನ್ನಿ ಸ್ವಲ್ಪ. ಮಾನ್ಸಿ, ಡೋಂಟ್ ಸ್ಟಾಪ್ ಮೀ. ಮಾನ್ಸಿ ನಿಂತ್ಕೋ ಪ್ಲೀಸ್. ನೀವು ಈ ಸಲ ಆದರೂ ಸಿಕ್ಕಾಕೋಬೇಕು ಅಂತ ಅನ್ಕೊತಿದ್ದೆ ಮಾಮಿನ್ಲ, ಆದರೆ ಎಲ್ಲ ಮಿಸ್ ಆಗೋಯ್ತು. ಅಲ್ಲ, ಪ್ರತಿ ಸಲ ಈ ಥರ ವಿಷಯನ ಮುಚ್ಚಿಟ್ಟು ಆಗೋ ಲಾಭ ಆದರೂ ಏನು? ನನಗಂತೂ ಇದು ಯಾವುದು ಅರ್ಥನೇ ಆಗಲ್ಲ. ನೇರವಾಗಿ ಬದುಕೋದಕ್ಕೆ ಆಗದೇ ಇಲ್ವಾ? ಮಾನ್ಸಿ, ಈಗ ನೀನು ಮಾತಾಡಿನೂ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ, ಆದರೆ ಮಾತಾಡಿದ್ರೆ ನನಗೆ ಸಮಾಧಾನ ಆದರೂ ಸಿಕ್ಕೇ ಸಿಗುತ್ತೆ. ಹೇಳಿ ಮಾಮಿನ್ಲೋ, ಅನುಗೆ ಬ್ರೋಯಿನ್ಲೋ ಎಲ್ಲಿದ್ದಾರೆ ಅಂತ ಗೊತ್ತಿತ್ತಾ? ಅವ್ರನ್ನ ಹುಡ್ಕೊಂಡು ಅಲ್ಲೇ ಹೋಗಿದ್ದಾಳ? ಅವಳಿಗೆಲ್ಲ ಗೊತ್ತಿದೆ ಅಂದಮೇಲೆ ರಾತ್ರಿ ಬಂದು ನಮ್ಮ ಹತ್ರ ಯಾಕೆ ಸಹಾಯ ಕೇಳಬೇಕಿತ್ತು? ಅಷ್ಟೇ ಅಲ್ಲದೆ ನೀವು ಬಂದು ನಮ್ಮಿಬ್ರಿಗೆ ಬೈದ್ರಿ. ಅಲ್ಲ ಮಾಮಿನ್ಲೋ, ಯಾಕೆ ಈ ವಿಷಯನೆಲ್ಲ ನೀವು ಅವ್ರ ಅಪ್ಪಂಗೆ ಹೇಳಲಿಲ್ಲ? ಅಮ್ಮ, ಅನು. ಅಮ್ಮ, ಅಮ್ಮ, ಆರ್ಯ ಸರ್ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಯ್ತು. ಅವರು ಪ್ರಿಯದರ್ಶಿನಿ ಅಮ್ಮನ ನೋಡೋದಕ್ಕೆ ಹೋಗಿದ್ದಾರೆ.